ಹಾಯ್ ಎಲ್ಲಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಾವು ಚಾರ್ಧಾಮ್ ಸೀರೀಸ್ನ ಸ್ಟಾರ್ಟ್ ಆಗಿದೆ. ನೀವು ಹರಿದ್ವಾರ್ ಎಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ಪ್ರಸ್ತುತ ಈ ವಿಡಿಯೋನಲ್ಲಿ ಇದು ಡೇ ಟೂನಲ್ಲಿ ನಮ್ದು ಪ್ಲಾನ್ ಬಂದ್ಬಿಟ್ಟು ನಾವು ರಿಷಿಕೇಶ್ನ ವಿಸಿಟ್ ಮಾಡ್ತಾ ಇದ್ದೀವಿ. ರಿಷಿಕೇಶ್ನ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಡೆಹ್ರಾಡೂನ್ಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಅದಾದ ನಂತರ ನಾವು ಬಾರ್ಕೋಟ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ನಾಳೆಯಿಂದ ಯಮುನೋತ್ರಿ ಸ್ಟಾರ್ಟ್ ಆಗುತ್ತೆ. ಯಮುನೋತ್ರಿ ಟ್ರಕ್ಕಿಗೆ ಹೋಗಬೇಕು ಅಂದರೆ ನಿಮಗೆ ಹತ್ತಿರದ ಲೊಕೇಶನ್ ಬಂದ್ಬಿಟ್ಟು ಬಾರ್ಕೋಟ್, ಅಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೀವಿ ಇವತ್ತು ನೈಟು. ಇವತ್ತು ರಿಷಿಕೇಶಲ್ಲಿ ಸಾಕಷ್ಟು ಸೈಟ್ ಸೀಯಿಂಗ್ ಪ್ಲೇಸಸ್ಗಳಿದೆ. ರಿಷಿಕೇಶ್ನ ಯೋಗ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಹಾಗೆ ನಿಮಗೆ ಮೋಸ್ಟ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಎಲ್ಲ ನಿಮಗೆ ರಿಷಿಕೇಶ್ನಲ್ಲೇ ಇದೆ. ಹಾಗೆ ಸ್ಪಿರಿಚುಯಾಲಿಟಿಗೆ ಮತ್ತು ಧ್ಯಾನ ಯೋಗ ಎಲ್ಲದಕ್ಕೂ ರಿಷಿಕೇಶ್ ಹೆಸರುವಾಸಿ. ಹಾಗಾಗಿ ನೀವು ಈ ಚಾರ್ಧಾಮ್ ಯಾತ್ರೆಗೆ ಏನಾದರೂ ಬಂದರೆ ನಿಮ್ಗೆ ರಿಷಿಕೇಶಿಗೆ ಕೂಡ ನೀವು ಸೈಟ್ ಸೀಯಿಂಗ್ಗೆ ಸ್ವಲ್ಪ ಟೈಮ್ನ ನೀವು ಸ್ಪೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರಿಷಿಕೇಶದಲ್ಲಿ ಮೇಜರ್ ಅಟ್ರಾಕ್ಷನ್ ಬಂದ್ಬಿಟ್ಟು ರಾಮ್ ಜೂಲಾ, ಲಕ್ಷ್ಮಣ್ ಜೂಲಾ, ದಶರಥ್ ಜೂಲಾ ಅಂತ ಬ್ರಿಡ್ಜಸ್ ಇದೆ. ಜೂಲಾ ಅಂದರೆ ಬ್ರಿಡ್ಜ್ ಅಂತ ಅರ್ಥ. ಅದು ರಾಮ್ ಜೂಲಾ ಬಂದು ಸಸ್ಪೆನ್ಷನ್ ಬ್ರಿಡ್ಜ್. ಅದು ಈಗ ನಾವು ರಾಮ್ ಜೂಲಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಲಕ್ಷ್ಮಣ್ ಜೂಲಾ ಏನೋ ಕನ್ಸ್ಟ್ರಕ್ಷನಲ್ಲಿ ಇದೆ ಅಂತೆ. ಒಂದ್ಸಲ ಚೆಕ್ ಮಾಡ್ತೀವಿ, ಏನಾದರೂ ಅದು ನೋಡ್ಬೋದು ಅಂದರೆ ನಿಮಗೆ ಅದನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಹರಿದ್ವಾರ್ ಆಗಲಿ ರಿಷಿಕೇಶಲ್ಲಾಗಲಿ ಸ್ಟೇ ಆಪ್ಷನ್ಸ್ ನಿಮಗೆ ಸಾಕಷ್ಟಿದೆ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಎಕನಾಮಿಕಲ್ ಆಗಿ ಸ್ಟೇ ಬೇಕು ಅಂದರೆ ರಿಷಿಕೇಶಲ್ಲಿ ನಿಮಗೆ ಲಕ್ಷ್ಮಣ್ ಜೋಲಾ ಅಂತ ಪ್ಲೇಸ್ ಇದೆ. ಆದರೂ ಸುತ್ತಮುತ್ತ ನಿಮಗೆ ತುಂಬ ಎಕನಾಮಿಕಲ್ ರೂಮ್ಸ್ಗಳು ಸಿಗುತ್ತೆ. ಹಾಗೆ ನೀವೇನಾದರೂ ಬ್ಯಾಚುಲರ್ಸ್ ಆಗಿ ಬರ್ತಿದ್ದೀರಾ ಅಂದರೆ ನೀವು ಹಾಸ್ಟೆಲ್ಸ್ ಕೂಡ ಇದೆ ನಿಮಗೆ ಇಲ್ಲಿ. ಹಾಸ್ಟೆಲ್ಸ್ ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಈ ಚಾರ್ಧಾಮ್ ಸೀಸನಲ್ಲಿ ನಾವು ಬಂದಿರೋದ್ರಿಂದ ರಿಷಿಕೇಶಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂದರೆ ಸುಮಾರು ನಿಮ್ಗೆ ಮುಕ್ಕಾಲು ಗಂಟೆ ಮೇಲೆ ತೊಗೊಳುತ್ತೆ. ಆ್ಯಕ್ಚುಲಿ ಡಿಸ್ಟೆನ್ಸ್ ವೈಸ್ ತುಂಬ ಕಡಿಮೆ, ಆದರೆ ರಶ್ ತುಂಬ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಒಂದು ಡಿಸ್ಟೆನ್ಸಿಂದ ಇನ್ನೊಂದು ಡಿಸ್ಟೆನ್ಸ್ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂದರೆ ನಿಮ್ಗೊಂದು ಒಂದೊಂದು ಕಡೆ ಅಂತೂ 1 ಅವರ್ ತೊಗೊಳುತ್ತೆ. ತುಂಬ ಜಾಮ್ ಆಗಿಬಿಡುತ್ತೆ. ಯಾರು ಬಂದು ಜಾಮ್ ಕೂಡ ಕ್ಲಿಯರ್ ಮಾಡೋದಿಲ್ಲ. ಇನ್ನು ಮತ್ತೆ ಈಗ ಚಾರ್ಧಾಮ್ಗೆ ಹೋಗುವಾಗ ನೆಕ್ಸ್ಟ್ ನಾವು ಯಮುನೋತ್ರಿಗೆ ಹೋಗ್ತೀವಲ್ಲ, ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗೆ ದರ್ಶನ ಮಾಡ್ತೀವಿ ಅಂತ ಗೊತ್ತಿಲ್ಲ. ಬಟ್ ಎಲ್ಲಿ ನೋಡಿದ್ರು ಜನ ಸಾಗರನೇ ಕಾಣ್ತಿದೆ ಚಾರ್ಧಾಮ್ ಯಾತ್ರೆಗೆ. ರಿಷಿಕೇಶ್ ಅಂದರೆ ಇಲ್ಲಿ ಸಾಕಷ್ಟು ಆಶ್ರಮಗಳಿದೆ. ರಿಷಿಕೇಶ್ ಅಂದರೆ ಆಶ್ರಮಗಳಿಗೆ ತುಂಬ ಫೇಮಸ್ಸು. ನೀವು ಎಲ್ಲಿ ನೋಡಿದ್ರು ನಿಮಗೆ ಆಶ್ರಮಗಳು ಸಿಗುತ್ತೆ. ಇದರಲ್ಲಿ ಮೇಜರ್ ಆಗಿ ಗೀತಾಶ್ರಮ ತುಂಬ ಫೇಮಸ್ಸು, ಹಾಗೆ ಸ್ವರ್ಗಾಶ್ರಮ ತುಂಬ ಫೇಮಸ್ಸು. ತುಂಬ ಆಶ್ರಮಗಳಿದೆ. ಎಲ್ಲ ಕಡೆನೂ ಜನ ಮೆಡಿಟೇಟ್ ಮಾಡ್ತಿರ್ತಾರೆ. ನಿಮ್ಗೆ ಏನಾದ್ರು ಮೆಡಿಟೇಷನ್ನು, ಧ್ಯಾನ, ಯೋಗ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಬಂದು ಒಂದು 3-4 ದಿನ ಸ್ಟೇ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ನಿಮಗೆ ಕಾಣಿಸ್ತಿರೋದು ಇದು ಶಿವಾನಂದ ಆಶ್ರಮ. ಈ ಶಿವಾನಂದ ಆಶ್ರಮದಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಅಕಾಮಿಡೇಷನ್ ಸಿಗುತ್ತೆ. ನಿಮ್ಗೆ ಏನಾದರೂ ಫ್ರೀ ಆಫ್ ಕಾಸ್ಟಲ್ಲಿ ಇರಬೇಕು ಅಂದರೆ ಇಲ್ಲಿ ಇರ್ಬೋದು. ಹಾಗೆ ಇವತ್ತು ಹಾಸ್ಪಿಟಲ್ ಎಲ್ಲ ಇದೆ. ಈ ಹಾಸ್ಪಿಟಲ್ ಎಲ್ಲ ಫ್ರೀ ಆಫ್ ಕಾಸ್ಟ್. ಇದು ಎಲ್ಲ ಪೂರ್ತಿ ಚಾರಿಟಿಗೆ ಅಂತಲೇ ಮಾಡಿರೋದು ಇದು ಶಿವಾನಂದ ಆಶ್ರಮ. ಇದು ಒಂದು ದೊಡ್ಡ ಆಶ್ರಮ. ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಈಗ ರಾಮ್ ಜೂಲಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮೆಟ್ಲುಗಳಿರುತ್ತೆ. ಎಲ್ಲೋದ್ರೂ ಬರೀ ಮೆಟ್ಲು ಹತ್ಕೊಂಡು ಇಳ್ಕೊಂಡು ಹೋಗ್ಬೇಕಾಗತ್ತೆ. ಇದು ಪೂರ್ತಿ ಶಿವಾನಂದ ಆಶ್ರಮನೇ. ಯೋಗ ಹಾಲ್ ಇದೆ ನೋಡಿ, ಯೋಗ ಬೇಕಿದ್ರೆ ಮಾಡ್ಬೋದು. ತುಂಬ ರೂಮ್ಸ್ಗಳಿದೆ. ನೀವೇನಾದರೂ ಇಲ್ಲಿ ಹಾಲ್ಟ್ ಮಾಡಬೇಕು ಅಂದರೆ ಆರಾಮಾಗಿ ಮಾಡ್ಬೋದು. ಟೈಮಿಂಗ್ಸ್ ಇರುತ್ತೆ ಎಲ್ಲದಕ್ಕೂ. ರಿಸೆಪ್ಷನ್ ಆಫೀಸಲ್ಲಿದೆ ನೋಡಿ. ಶಿವಾನಂದ ಆಶ್ರಮದ ಹಿಂದೆ ಬ್ಯಾಕ್ ಸೈಡಿಗೆ ಬಂದಿದ್ದೀವಿ. ಇದರಿಂದ ನೋಡಿ ಗಂಗಾ ನದಿ ಕಾಣ್ತಾ ಇದೆ. ಇದು ರಿಷಿಕೇಶಲ್ಲಿ ಹರಿತಿರೋ ಗಂಗಾ ನದಿ. ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿಂದನೇ ಬೆಟ್ಟಗಳಿದೆ, ಅದ್ರ ಕೆಳಗಡೆ ಮೆಟ್ಲುಗಳು, ಅದ್ರ ಕೆಳಗಡೆ ಗಂಗಾ ನದಿ ಹರಿತಾ ಇದೆ. ಹತ್ತಿರ ಹೋಗಿ ತೋರಿಸ್ತೇನೆ. ಈಗ ಶಿವಾನಂದ ಆಶ್ರಮದ ಒಳಗೆ ಹೋಗ್ತಾ ಇದ್ದೀವಿ. ಸ್ವಾಮಿ ಶಿವಾನಂದರ ಆಶ್ರಮಕ್ಕೆ ಬಂದಿರೋದೀಗ. ಸಾಕಷ್ಟು ಪುಸ್ತಕಗಳು ಇಟ್ಟಿದ್ದಾರೆ ನೋಡಿ. ನೋಡಿ ಅವರ ಕಥೆಗಳನ್ನ ಹಾಕಿದ್ದಾರೆ. ಅವರ ಕಥೆಗಳನ್ನೆಲ್ಲ ಅವರ ಜೀವನ ಚರಿತ್ರೆನ ಹೀಗೆ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ.
ಈಗ ಜೂಲಾ ಹತ್ರ ಬಂದ್ವಿ. ಹ್ಯಾಂಗಿಂಗ್ ಬ್ರಿಡ್ಜ್ ಅದು. ಈಗ ಅದ್ರ ಮೇಲೆ ಕೂಡ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ಇಲ್ಲಿ ಸಾಕಷ್ಟು ಕಡೆ ನಿಮಗೆ ಘಾಟ್ ಥರ ಮಾಡಿದ್ದಾರೆ, ಸ್ನಾನ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ, ಸಸ್ಪೆನ್ಷನ್ ಬ್ರಿಡ್ಜ್ ಇದು. ಮಧ್ಯದಲ್ಲೆಲ್ಲೂ ಪಿಲ್ಲರ್ಸ್ ಇರೋದಿಲ್ಲ, ನಿಮಗೆ ಕೇಬಲ್ ಇರುತ್ತಲ್ಲ, ಕೇಬಲ್ ಮೇಲ್ಗಡೆ ಅದು ಸಸ್ಪೆಂಡ್ ಮಾಡಿರ್ತಾರೆ ಇಡೀ ಬ್ರಿಡ್ಜ್ನ. ಅದು ಹೋಗುವಾಗ ವೈಬ್ರೇಷನ್ಸ್ ಎಲ್ಲ ಇರುತ್ತೆ, ಅದ್ರ ಮೇಲೆ ನಡ್ಕೊಂಡು ಹೋಗುವಾಗಲೂ ಹೇಗಿರುತ್ತೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನಾದರೂ ರಿವರ್ ರಾಫ್ಟಿಂಗ್ ಮಾಡಬೇಕು ಅಂದರೆ ಇಲ್ಲಿ ಬಂದು ರಿಷಿಕೇಶಲ್ಲಿ ಮಾಡ್ಬೋದು. ರಿವರ್ ರಾಫ್ಟಿಂಗ್ ಆ್ಯಕ್ಟಿವಿಟಿ ಇದೆ, ಹಾಗೆ ಬಂಜಿ ಜಂಪಿಂಗ್ ಆ್ಯಕ್ಟಿವಿಟಿ ಇದೆ, ಗೇನ್ ಸ್ವಿಂಗ್ ಇದೆ. ಈ ಎಲ್ಲ ಆ್ಯಕ್ಟಿವಿಟಿ ನಿಮಗೆ ರಿಷಿಕೇಶಲ್ಲಿ ಬಂದು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಗ್ರೂಪ್ ಏನಾದರೂ ಬಂತು ಅಂದರೆ ನಿಮಗೆ ತುಂಬಾ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ನಿಮಗೆ ಈ ರೇಟ್ಗಳಲ್ಲಿ. ನೋಡಿ ಅಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ತಾ ಇದ್ದಾರೆ, ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಶಾಪಿಂಗಿಗೆ ಎಲ್ಲ ದೇವರುಗಳ ವಿಗ್ರಹಗಳು ಕೂಡ ಸಿಗುತ್ತೆ ನೋಡಿ. ಶಿವ, ನಟರಾಜ, ಗಣೇಶ, ತುಂಬ ಶಾಪಿಂಗಿಗೆ ಆಪ್ಷನ್ಸ್ ಇದೆ ಇಲ್ಲಿನೂ. ನದಿ ಪಕ್ಕದಲ್ಲೇ ಸ್ವಾಮಿ ಶಿವಾನಂದ ಆಶ್ರಮ ನೋಡಿದ್ರಲ್ಲ, ಅದ್ರ ಪಕ್ಕದಲ್ಲೇ ನಿಮಗೆ ರಿವರ್ ರಾಫ್ಟಿಂಗ್. ಈಗ ರಾಮಜುಲಾ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ, ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ ಈಗ. राम राम बोलो, राम राम, राम नाम लो और पाके जगाओ। राम राम बोलो, राम राम, राम राम, राम राम, ತುಂಬಾ ಚೆನ್ನಾಗಿದೆ. राम राम बोलो दीदी, राम राम, राम राम, ರಾಮ್ ರಾಮ್. ನೋಡಿ ಬ್ರಿಡ್ಜ್ ಮೇಲೆ ಹೇಗೆ ಕಾಣುತ್ತೆ ಅಂತ. ಬ್ರಿಡ್ಜ್ ಮೇಲೆ ಬಂದಿದ್ದೀವಿ ಇವಾಗ. ಈ ಥರ ಇದೆ ವ್ಯೂ, ಫುಲ್ ವೈಬ್ರೇಷನ್ಸ್ ಆಗ್ತಾ ಇದೆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾ ಇದ್ರೆ. ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮಲ್ಲಿ ಬರಬೇಕಾಗಿತ್ತು, ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಸ್ವಲ್ಪ ಬಿಸಿಲಿದೆ, ಬಟ್ ಆದರೂ ಈ ಸುತ್ತಮುತ್ತ ವಾತಾವರಣ ನೋಡ್ತಾ ಇದ್ದರೆ ಬಿಸಿಲಿದ್ರೂ ಏನು ಬೇಜಾರು ಅನ್ನಿಸ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಮಧ್ಯ ಭಾಗಕ್ಕೆ ಬಂದಿದ್ದೀವಿ. ಲೆಫ್ಟ್ ಮತ್ತು ರೈಟ್ ವ್ಯೂ ನೋಡಿ, ಇದೆ ಲೆಫ್ಟ್ ವ್ಯೂ, ರೈಟ್ ವ್ಯೂ. ಅಲ್ಲೆಲ್ಲ ರಿವರ್ ರಾಫ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಈ ರಿಷಿಕೇಶಕ್ಕೆ ಇಂಡಿಯನ್ಸ್ ಎಷ್ಟು ಜನ ಬರ್ತಾರೋ, ಫಾರಿನರ್ಸು ತುಂಬ ಜನ ಬರ್ತಾರೆ. ಇಲ್ಲಿ ಆಶ್ರಮಗಳಲ್ಲಿ ಬಂದು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ತುಂಬ ಜನ ಫಾರಿನರ್ಸ್ ಕಾಣಿಸಿದ್ರು ನಮಗೆ ಈ ಟ್ರಿಪ್ನಲ್ಲಿ, ರಿಷಿಕೇಶ್ನಲ್ಲಿ. ಲೆಫ್ಟ್ ಸೈಡ್ ನಿಮಗೆ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಆಟ ಆಡ್ತಿದ್ದಾರಲ್ಲ, ಅದನ್ನು ಗೋವಾ ಬೀಚ್ ಅಂತ ಕರೀತಾರೆ. ಈ ಕಡೆ ಎಲ್ಲ ಘಾಟ್ಗಳಿದೆ ಸ್ನಾನ ಮಾಡೋದಕ್ಕೆ, ಹಾಗೆ ಬೋಟ್ ರೈಡ್ ಕೂಡ ಇದೆ. ನೆಕ್ಸ್ಟ್ ನಾವು ಬೋಟ್ ರೈಡ್ ಕೂಡ ಹೋಗೋಣಂತೆ. ಆದರೆ ಬ್ರಿಡ್ಜ್ ಮೇಲೆ ನಡ್ಕೊಂಬರೋದಕ್ಕಿಂತ ಕೆಳಗಡೆಯಿಂದನೇ ಬ್ರಿಡ್ಜ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬ್ರಿಡ್ಜ್ ಮೇಲೆ ನಡ್ಕೊಂಬರೋದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇರುತ್ತೆ, ಆದರೆ ಕೆಳಗಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಕೆಳಗಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಗಂಗಾ ನದಿ ಪಕ್ಕದಲ್ಲಿರೋ ದೇವಸ್ಥಾನ. ಶಿವನ ದೇವಸ್ಥಾನ. ಈಗ ಕಾಣಿಸ್ತಿರೋದು ಇದು ರಾಮೇಶ್ವರ ಮಂದಿರ. ಇದು ಸ್ವರ್ಗಾಶ್ರಮ ಏರಿಯಾ ಅಂತ ಕರೀತಾರೆ. ತುಂಬ ರಿಲ್ಯಾಕ್ಸ್ಡ್ ಆಗಿದೆ ಈ ಜಾಗ. ಈ ದೇವಸ್ಥಾನದಲ್ಲಿ ರುದ್ರಾಕ್ಷಿ ಕೂಡ ಕೊಡ್ತಾರಂತೆ.
ಈಗ ಮುಂಭಾಗಕ್ಕೆ ಬಂದಿದ್ದೀವಿ ರಾಮೇಶ್ವರ ದೇವಸ್ಥಾನದ. ಶಿವಲಿಂಗ ಇದೆ ಒಳಗೆ. जलाटवीगदज्जर प्रवाह पावितस्तरे घलेवलम्ब्य लम्बिताम्बुजं कुतुम्फबालिकामट्टमट्टमन्निनादमट्टमर्वयुच्चकार चण्डताण्डवं तनोतु न शिव शिव. ಈಗ ದೇವಸ್ಥಾನದ ಹಿಂದೆ ಭಾಗದಲ್ಲಿದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಿರೋದು ಇದು ರುದ್ರಾಕ್ಷಿ ಗಿಡ, ತುಂಬ ಅಪರೂಪವಾದದ್ದು. ನಿಮ್ಗೆ ಹಿಮಾಲಯದಲ್ಲಿ ಕಾಣಿಸುತ್ತೆ. ಇಲ್ಲಿದೆ ನೋಡಿ ರುದ್ರಾಕ್ಷಿ ಗಿಡ. ಇದು ಸ್ಫಟಿಕ ಲಿಂಗಗಳಿದಾವೆ. ಗೋರಖ್ಪುರ್ ಪಬ್ಲಿಕೇಶನ್ ಇದೆಯಲ್ಲ, ಗೀತಾ ಪ್ರೆಸ್ ಇಲ್ಲೇ ಇರೋದು. ಒಳಗಡೆ ಎಲ್ಲ ದೇವಸ್ಥಾನ ಇದೆ ಮತ್ತು ರೂಮ್ಸ್ಗಳಿದೆ ಇಲ್ಲಿ. ಅಲ್ಲಿ ನೋಡಿ ಮಹಾವಿಷ್ಣು ಒಳಗಡೆ ಹೋದರೆ ನಿಮ್ಗೆ ಇಲ್ಲೆಲ್ಲ ರೂಮ್ಸ್ ಸಿಗುತ್ತೆ. ನೀವು ಹರಿದ್ವಾರದಲ್ಲಿ ಸ್ಟೇ ಮಾಡಿದರೆ ಇಲ್ಲಿ ಬಂದು ಒಂದ್ಸಲ ವಿಚಾರಿಸ್ಬೋದು. ಒಳಗಡೆ ಒಂದು ದೇವಸ್ಥಾನ ಕೂಡ ಇದೆ. ಈಗ ಗೀತಾ ಮಂದಿರದ ಒಳಗೆ ಹೋಗ್ತಾ ಇದ್ದೀವಿ. ಈಗ ಗೀತಾಶ್ರಮದ ಒಳಗೆ ಹೋಗ್ತಾ ಇದ್ದೀವಿ. ಶ್ರೀಕೃಷ್ಣನ ಫೋಟೋಗಳಿದೆ. ಟ್ರಕ್ಕಿಂಗ್ ಕ್ಯಾಂಪಿಗೆ ಬಂದಿರೋರು. ಸುತ್ತ ಮೇಲೆಲ್ಲ ರೂಮ್ಸ್ ಇದೆ ನೋಡಿ. ರಿಷಿಕೇಶ್ ತುಂಬ ಆಶ್ರಮಗಳಿದೆ. ಒಂದು 3 days ಬಂದರೆ ಹರಿದ್ವಾರ ರಿಷಿಕೇಶ್ ಎಲ್ಲ ಪೂರ್ತಿ ನೀವು ಡೀಟೇಲಾಗಿ ಎಲ್ಲ ಪ್ಲೇಸಸ್ನು ಮೇಜರ್ ಅಟ್ರಾಕ್ಷನ್ಸ್ನು ನೋಡ್ಕೊಂಡು ಬರ್ಬೋದು. ಹಾಗೆ ತುಂಬ ಕಡೆ ನಿಮಗೆ ಘಾಟ್ಗಳಿದೆ. ಅಲ್ಲಿ ನಿಮಗೆ ಆರತಿ ಕೂಡ ಮಾಡ್ತಾರೆ. ನಿಮಗೆ ಹರಿದ್ವಾರದಲ್ಲಿ ಆರತಿಗೆ ತುಂಬ ರಶ್ ಇರುತ್ತೆ, ಬಟ್ ರಿಷಿಕೇಶ್ನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ರಿಷಿಕೇಶಲ್ಲೇ ಒಂದು ಅದ್ಭುತವಾದ ಲೊಕೇಶನಿಗೆ ಬಂದಿದ್ದೀವಿ. ಇದು ಪರಮಾರ್ಥ ನಿಕೇತನ್ ಆಶ್ರಮ ಅಂತ. ಈ ಎಲ್ಲ ಆಶ್ರಮಗಳಿಗಿಂತ ಈ ಪರಮಾರ್ಥ ನಿಕೇತನ್ ಆಶ್ರಮ ತುಂಬ ಅದ್ಭುತವಾದ ಲೊಕೇಶನ್ನು. ನೋಡಿ ಎಷ್ಟು ಚೆನ್ನಾಗಿದೆ, ಗೀತೋಪದೇಶ ಎಲ್ಲ ಕಾಣ್ತಾ ಇದೆ ನಿಮಗೀಗ. ಈಗ ನಾವು ಹಾಗೆ ಮುಂದೆ ಬರ್ತಾ ಇದ್ದೀವಿ. ಮುಂದೆ ನಿಮಗೆ ಬಂದರೆ ಅಲ್ಲಿ ಶಿವನ ಸ್ಟ್ಯಾಚು ಕಾಣುತ್ತೆ. ಇದು ನಿಮಗೆ ಒಂದು ಫೇಮಸ್ ಸ್ಟ್ಯಾಚು ರಿಷಿಕೇಶಲ್ಲಿರೋದು. ಈ ರಿಷಿಕೇಶಲ್ಲಿ ಫ್ಲಡ್ಸ್ ಆಗಿತ್ತು 2013ರಲ್ಲಿ. ಆವಾಗ ತಲೆ ತನಕ ಈ ಸ್ಟ್ಯಾಚು ತುಂಬ ವೈರಲ್ ಆಗಿತ್ತು ಈ ವಿಡಿಯೋ. ಅದೇ ಲೊಕೇಶನಿಗೆ ಬಂದಿದ್ದೀವಿ. ಪ್ರತಿದಿನ ಈ ಪ್ರದೇಶದಲ್ಲಿ ಗಂಗಾ ಆರತಿ ಇರುತ್ತೆ. 5:45ರಿಂದ ಸಂಜೆ 6 ಗಂಟೆ ತನಕ ಗಂಗಾ ಆರತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಹರಿದ್ವಾರದಲ್ಲಿ ನಾವು ಹಳೆ ವಿಡಿಯೋನಲ್ಲಿ ನೀವು ನೋಡಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ. ಬಟ್ ಇಲ್ಲಿ ಕಂಪ್ಯಾರಿಟಿವ್ಲಿ ಹರಿದ್ವಾರ್ಗಿನ ರಿಷಿಕೇಶ್ನಲ್ಲಿ ನಿಮಗೆ ತುಂಬ ಕಡಿಮೆ ಜನ ಇರ್ತಾರೆ. ಹಾಗಾಗಿ ನೀವು ಗಂಗಾರತಿನ ಆರಾಮಾಗಿ ನೀವು ನೋಡ್ಬೋದು. ನೀವು ಹರಿದ್ವಾರ್ ರಿಷಿಕೇಶ್ ಪ್ಲ್ಯಾನ್ ಇತ್ತು ಅಂದರೆ ನೀವು ಗಂಗಾರತಿನ ಹರಿದ್ವಾರದಲ್ಲಿ ಸ್ಕಿಪ್ ಮಾಡಿಬಿಟ್ಟು ರಿಷಿಕೇಶಲ್ಲಿ ನೀವು ಆರಾಮಾಗಿ ವೀಕ್ಷಿಸ್ಬೋದು. ಇನ್ನೂ ಒಂದು ಒಳ್ಳೆಯ ಸಂಗತಿ ಏನಂದರೆ, ನಾವು ಹರಿದ್ವಾರಲ್ಲಾಗಲಿ ರಿಷಿಕೇಶಲ್ಲಾಗಲಿ ಗಂಗೆಯನ್ನು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಘಾಟ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅಷ್ಟು ಗಲೀಜಾಗಲಿ ಮತ್ತೊಂದಾಗಲಿ ಇಲ್ಲ, ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡ್ತಿದ್ದಾರೆ. ರಿಷಿಕೇಶಲ್ಲಿ ಹರಿದ್ವಾರ್ಗಿನ್ನ ಕ್ಲೀನ್ನೆಸ್ ಜಾಸ್ತಿ ಇತ್ತು. ನೋಡಿ ಎಷ್ಟು ಅದ್ಭುತವಾದ ಲೊಕೇಶನ್ ಇದು. ಇಲ್ಲಿ ಆರಾಮಾಗಿ ಅರ್ಧ ಗಂಟೆ ಕೂತು ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಅದ್ಭುತವಾದ ಲೊಕೇಶನ್ ಇದು. ಹಾಗೆ ಇಲ್ಲಿ ಶಿವನ ದರ್ಶನ ಆದ ನಂತರ ಇಲ್ಲಿ ದೊಡ್ಡ ಆಂಜನೇಯನ ಮೂರ್ತಿ ಇದೆ, ಅದು ಕೂಡ ತುಂಬ ಅದ್ಭುತವಾಗಿದೆ. ಇದು ನಿಮಗೆ ಈ ಗಂಗಾ ನದಿ ತಟದಲ್ಲೇ ಇರೋದು. ಹಾಗಾಗಿ ನೀವು ಇಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ನೋಡ್ಬೋದು. ನೋಡಿ ಕಾಣ್ತಾ ಇದೆ ದೊಡ್ಡ ಆಂಜನೇಯ ವಿಗ್ರಹ. ಹಾಗೆ ಅದರ ವಕ್ಷಸ್ಥಳದಲ್ಲಿ, ಆಂಜನೇಯನ ವಕ್ಷಸ್ಥಳದಲ್ಲಿ ರಾಮ ಸೀತೆ ಕೂಡ ಇದ್ದಾರೆ. ತುಂಬಾ ಅದ್ಭುತವಾದ ಮೂರ್ತಿ ಇದು. ಇದಾದ ನಂತರ ನೀವು ರಾಮ್ಜೂಲಾ ಅಥವಾ ಲಕ್ಷ್ಮಣ್ ಜೂಲಾದಲ್ಲಿ ನಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಿಮಗೆ ಎರಡನೇ ಆಪ್ಷನ್ ಬಂದುಬಿಟ್ಟು ಬೋಟಲ್ಲಿ ಹೋಗ್ಬೋದು.
ಈ ಬೋಟು ಒಬ್ಬರಿಗೆ 50 ರೂಪೀಸ್ ತೊಗೋತಾರೆ. ಗಂಗೆಯಲ್ಲಿ ಬೋಟಲ್ಲಿ ಹೋಗೋದು ಕೂಡ ಒಂಥರ ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ. ಹಾಗಾಗಿ ನಾವು ಇವಾಗ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. 50 ರೂಪೀಸ್ ಪರ್ ಹೆಡ್ ತೊಗೋತಾರೆ. ಇಲ್ಲಿ ಈ ದಡದಿಂದ ಆ ದಡ ತನಕ ಮಾತ್ರ ನಿಮಗೆ ಬೋಟ್ ವ್ಯವಸ್ಥೆ ಇರುತ್ತೆ ಅಷ್ಟೇ, ತುಂಬ ದೂರ ಏನು ಕರ್ಕೊಂಡು ಹೋಗೋದಿಲ್ಲ. ಇನ್ನು ಈ ರಿಷಿಕೇಶದಿಂದ ನಾವು ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು ಯಮುನೋತ್ರಿಗೆ ಹೋಗ್ತೀವಿ. ಮುಂದಿನ ವಿಡಿಯೋ ನಿಮಗೆ ಯಮುನೋತ್ರಿ ಎಲ್ಲ ಡೀಟೇಲ್ಸ್ನ ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.